ದೇವಸ್ಥಾನ ಕ್ಲೋಸ್ ಅಂತೆ 3 ಗಂಟೆಗಂತೆ. ಬಟ್ ನಮಗೆ ಟೈಮ್ ಇಲ್ಲ, ಬೇರೆ ಪ್ಲೇಸಸ್ ಎಲ್ಲ ಮಿಸ್ ಆಗಿಬಿಡುತ್ತೆ. ಸೊ ಇಲ್ಲಿಂದನೇ ಕೈ ಮುಕ್ಕೊಂಡು ಹೋಗೋಣ ಅಂತ. ಸೊ ನೀವು ನೋಡ್ಕೊಂಬಿಡಿ ಹೇಗಿದೆ ವಿರೂಪಾಕ್ಷ ದೇವಸ್ಥಾನ ಅಂತ. ಹೋಗಿ ಅಲ್ಲೇ ಕೈ ಮುಕ್ಕೊಂಬಿಡೋಣ ಬಾ. ಏನು ಗುರು ಇದು? ಇದೇನು ಗುರು ಸ್ಪಾಟು? ಇದು ವಿರೂಪಾಕ್ಷ ಟೆಂಪಲ್ ಬ್ಯಾಕ್ ಸೈಡ್. ಇದು ಹೇಮಕೂಟ ಗೇಟ್ವೇ. ಹೇಮಕೂಟ ದ್ವಾರ. ಹೇಮಕೂಟ ದ್ವಾರ ಏನು ದೇವಸ್ಥಾನನಾ? ಹೌದು, ಇದೆಲ್ಲ ಚಿಕ್ಕ ದೇವಸ್ಥಾನಗಳಿರುತ್ತೆ. ಹಾಂ, ಮೋಸ್ಟ್ಲಿ ದೇವಸ್ಥಾನಗಳು ಕೂಟ ಇರುತ್ತೆ. ಹೇಮಕೂಟ ಏನು ಎಕ್ಸಾಕ್ಟ್ಲಿ ಅವಾಗಲೇ ಹಿಂಗೆ ಅಲ್ವಾ ಬಂದಿದ್ದು ನಾವು? ಗಣೇಶನ ದೇವಸ್ಥಾನ ಗೈಸ್. ಈಗ ಕಡಲೆಕಾಳು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ನೋಡೋಣ, ದರ್ಶನ ಮಾಡೋಣ. ಕಡಲೆಕಾಳು ದೇವಸ್ಥಾನ ನೋಡೋಣ. ಓ, ಏನಪ್ಪ ಸೂಪರ್. ಸಾಸಿವೆ ಗಣೇಶ. ಹೇಮಕೂಟದಿಂದ ಹಿಂಗೆ ಬರ್ಬೋದು. ಗೈಸ್, ಕೃಷ್ಣನ ದೇವಸ್ಥಾನ. ಬನ್ನಿ ಒಳಗೋಣ. ನೋಡಿ ಒಳಗೆ ಹೇಗಿದೆ. ಯಾವ ಕಾರು? ಎಲ್ಲಿಗೆ? ಹಾಂ, ಕಬಿನಿಗೆ ಹೋಗೋಣ ಕಣ. ಅಲ್ಲೇ ಟೆಂಟ್ ಸ್ಟೇ ಆಗ್ಬೋದು. ಹಾಂ, ಕಬಿನಿಂದ ಸ್ಟೇ ಆಗ್ಬೋದು. ತಾರ್ಬಲ್ಲಿರೋ ಕಬಿನಿಗೆ ಹೋಗೋಣ ಒಂದಿನ. 2 ತಾರು. ಹಾಂ, ಏನೊಂದು ಶನಿವಾರ ಹೋಗಿ ಭಾನುವಾರ ಬರ್ಬೋದು. ಹಾಂ ಗೈಸ್, ಬನ್ನಿ ಕೃಷ್ಣ ದೇವಸ್ಥಾನ ನೋಡ್ಕೊಂಬರೋಣ. ಎಲ್ಲ ಡೋರೆಲ್ಲ ಕ್ಲೋಸ್ ಮಾಡಿದ್ದಾರೆ. ವಿಗ್ರಹ ಕಾಣುತ್ತಾ ಇಲ್ವಾ ನೋಡೋಣ. ಏನೂ ಇಲ್ಲ ಗೈಸ್, ವಿಗ್ರಹನೇ ಇಲ್ಲ, ಪೀಠ ಇದೆ ಅಷ್ಟೇ. ಪೀಠ ಮೇಲೆ ಕೃಷ್ಣ ಇಲ್ಲ. ಫಿಶ್ ಎಲ್ಲ ಐತಲ್ಲ ಗುರು. ಇಲ್ಲಿ ತಾತ ಇದ್ದಾಗ ಅದನ್ನೆಲ್ಲ ಕಾಸು ಇರ್ತಾ ಇರ್ತಾರೆ. ತಾತ ನಿಂತ್ಕೊಂಡು ಎಲ್ಲ ಇಟ್ಕೊತಾರೆ. ಸತ್ತೋದ್ರು ಅವರು. ಅದ್ರ ಮೇಲೆ ಗೈಸ್ ನೋಡಿ ಹೇಗಿದೆ. ನರಸಿಂಹಸ್ವಾಮಿ ನೋಡ್ಬೋದು. ಉಗ್ರ ನರಸಿಂಹಸ್ವಾಮಿ. ಸೊ ಅದು ಈಗ ನೋಡಿದ್ವಲ್ಲ, ಲಿಂಗದ ದೇವಸ್ಥಾನ ಅದು. ಏನಿಲ್ಲ, ಎಲ್ಲ ಕಡ್ದುಬಿಟ್ಟು ಅವ್ರ ಕೈಯೆಲ್ಲ ಆವಾಗಲೇ. ಗೈಸ್, ಇದು ಹಂಪಿಲಿ ಅಂಡರ್ಗ್ರೌಂಡ್ ದೇವಸ್ಥಾನ ನೋಡ್ಬೋದು ನೀವು. ನೆಲಮಟ್ಟ ಇಲ್ಲಿದೆ, ದೇವಸ್ಥಾನ ಫುಲ್ಲು ಕೆಳಗಡೆ ಡೀಪಲ್ಲಿದೆ, ಅಂಡರ್ಗ್ರೌಂಡಲ್ಲಿದೆ. ಸೊ ಬನ್ನಿ ಹೋಗೋಣ ಅಲ್ಲಿವರೆಗೂ. ಓ, ಫುಲ್ ನೀರು. ಗೈಸ್
ನೋಡಿ ಲೋಟಸ್ ಮಹಲ್ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿರ್ತಾರೆ ಟೆಕ್ಸ್ಟ್ ಬುಕ್ಸಲ್ಲಿ. ಸ್ಟೂಡೆಂಟ್ಸ್ಗಳಿಗಂತೂ ಗೊತ್ತಿರುತ್ತೆ, ಸ್ಕೂಲ್ ಸ್ಟೂಡೆಂಟ್ಸ್ಗೆ ನೋಡಿರ್ತಾರೆ ಇದನ್ನು. ಸೊ ನೋಡಿ ಲೋಟಸ್ ಮಹಲ್. ಗೈಸ್ ನೋಡ್ಬೋದು ಆನೆ ದಿಬ್ಬ. ಸೊ ಅವಾಗೆಲ್ಲ ಇಲ್ಲಿ ಆನೆಗಳನ್ನ ಒಳಗಡೆ ಒಂದೊಂದು ಇದರಲ್ಲಿ ಒಂದೊಂದು ಆನೆ ಇರೋದಂತೆ. ನೋಡಿ ಹೆಂಗಿದೆ. ಸೊ ಗೈಸ್ ಇದು ರಾಮನ ದೇವಸ್ಥಾನ. ಸೊ ಬನ್ನಿ ಒಳಗೆ ಹೋಗೋಣ. ನೋಡಿ ಅವತ್ತಿನ ಕಾಲದ ರಾಮನ ದೇವಸ್ಥಾನ ಹೇಗಿದೆ. ಬುದ್ಧ ಹೆಂಗೆ ಬಂದ ಅಲ್ಲಿ? ರಾಮನ ದೇವಸ್ಥಾನದಿಂದ ಒಂಚೂರು ನೋಡಿ, ಅದು ರಾಮನ ದೇವಸ್ಥಾನ. ಸೊ ಹಂಗೆ ಒಂಚೂರು ಮುಂದೆ ಬಂದರೆ ಇದು ರಾಜ ಸಭಾಂಗಣ, ಆಡಿಟೋರಿಯಂ, ಕಿಂಗ್ಸ್ ಆಡಿಟೋರಿಯಂ. ಸುಮ್ಮನೆ ಫಂಕ್ಷನ್ ಕಾರ್ಯಕ್ರಮ ಎಲ್ಲ HP ಸಾಕೋರಿಗೆ ಏನಿಲ್ಲ, ಖಾಲಿ ಬೈಲ್ ಅಷ್ಟೇ. ಗೈಸ್ ಅವಾಗ ರಾಜ ಅಲ್ಲಿಂದ ಕೂತ್ಕೊಂಡು ಆಮೇಲೆ ಟಾಪಲ್ಲಿ ಕೂತ್ಕೊಂಡು ಇಲ್ಲಿ ಸುತ್ತ ದಸರಾ ನೋಡ್ತಾ ಇದ್ದಿದ್ದು. ಸೊ ಅಲ್ಲೊಂದು ಕಲ್ಯಾಣಿ ಇದೆ, ಬನ್ನಿ ಕಲ್ಯಾಣಿ ನೋಡೋಣ. ಗೈಸ್ ಕಲ್ಯಾಣಿ ನೋಡಿ ಹೆಂಗಿದೆ. ಗೈಸ್ ಇಲ್ಲಿ ಫೇಮಸ್ ಬಂದು ಸ್ಟೋನ್ ಚಾರಿಯೇಟು. ಸೊ ಕಲ್ಲಿನ ರಥನೇ ಇಲ್ಲಿ ಫೇಮಸ್ಸು. ಸೊ ಬನ್ನಿ ನೋಡೋಣ ಕಲ್ಲಿನ ರಥನ. ಸೊ ನೋಡ್ಬೋದು ನೀವು ಕಲ್ಲಿನ ರಥ. ಬಿಸಿಲು ಸಿಕ್ಕಾಪಟ್ಟೆ ಇದೆ ನೋಡಿ. ನೋಡಿ ಗೈಸ್ ಕಲ್ಲಿನ ರಥ ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ವಿ ಹಂಪಿಲಿ. ಸೊ ಈಗ ತುಂಬ ಹೊಟ್ಟೆ ಹಸ್ತೋಗಿತ್ತು, ಒಂದು ಸ್ವಲ್ಪ ಫ್ರೈಡ್ ರೈಸ್ ಎಲ್ಲ ತಿಂದು ಇವಾಗ ಯಾವುದೋ ಒಂದು ಸನ್ ವ್ಯೂ ಪಾಯಿಂಟ್ ಇದೆಯಂತೆ. ಸನ್ಸೆಟ್ ನೋಡಿಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡೋದು ಇವತ್ತಿನ ಕಾರ್ಯಕ್ರಮ. ನಾಳೆ ಏನು ಅಂತ ನಾಳೆ ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ. ಸೊ ಬನ್ನಿ ಸನ್ಸೆಟ್ಗೆ ಹೋಗೋಣ. ಹಿಂದೆಗಡೆ ನೋಡಿ ಹೆಂಗಾಗ್ತಾನೆ ಗಿಲಿ 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 ಅಂತ. ಸನ್ಸೆಟ್ಗೆ ಗೈಸ್ ಫುಲ್ಲು ತುಂಬ ಹೋಗಿದೆ, ಪಾರ್ಕಿಂಗೇ ಇಲ್ಲ ವೀಕೆಂಡ್ ಇರೋದ್ರಿಂದ. ನೋಡಿ ಹೆಂಗೆ ಕಾಯ್ತಾರಲ್ಲ ಸನ್ಸೆಟ್ಗೆ. ಸೊ ಸನ್ಸೆಟ್ ವ್ಯೂ ಪಾಯಿಂಟ್ ಇದು ಹಂಪಿಲಿ. ಬ್ಯೂಟಿಫುಲ್ ಆಗಿದೆ. ಸನ್ಸೆಟ್ ಎಲ್ಲ ನೋಡ್ಕೊಂಡು ಈಗ ರೂಮ್ಗೆ ಹೊರಟಿದ್ದೀವಿ. ಸೊ ಈಗ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಸಭೆ ಸೇರಿ ಆಮೇಲೆ ಬೆಳಗ್ಗೆ ಏನು ಅಂತ ನೋಡ್ತೀವಿ, ಸಭೆಯಲ್ಲಿ ಡಿಸೈಡ್ ಆಗುತ್ತೆ. ಸೊ ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ.
ನಾಳೆದು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಬರುತ್ತೆ ಡೇಟ್. ಸೊ ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನು ಟೆನ್ಷನ್ ಬಾಯ್.